ಮಾಡಕ್ ಹೋಗ್ತಿದೀವಿ ನಾವು ಅವಿಷ್ಕಂಗೆ ಏನ್ ಮಾಡಕ್ ಹೋಗ್ತಿದೀವಿ ಫೋಟೋಸು ಸರ್ಪ್ರೈಸ್ ತೋರಿಸ್ತೀನಿ ರೀ ಹಾಯ್ ಜಿನಿ ಜಡೆ ತೋರಿಸಿ ನಿಮ್ಮದು ಅವಿಷ್ಕಾ ಹಾಯ್ ಅವಿಷ್ಕಾ ಕೈ ತೆಗೀರಿ ಕ್ಲಾಪಿ ಯೋರ್ ಹ್ಯಾಂಡ್ಸ್ ಕ್ಲಾಪಿ ಯೋರ್ ಹ್ಯಾಂಡ್ಸ್ ಚಿನಿಮ ಈ ಕಡೆ ಬನ್ನಿ ಇದಾನ ಈ ಕಡೆ ಬನ್ನಿ ಹಿಂದೆ ಬನ್ನಿ ಏನಾಯ್ತು ಯಾಕೆ ನಿಮ್ಮ ಜಡೆಯನ್ನು ಸ್ವಲ್ಪ ಮುಂದೆ ಹಾಕಲಿ ನಾನು ಅವಿಷ್ಕಾ ಉದ್ದ ಜಡೆ ಬಂದ್ಬಿಟ್ಟಿದೆ ಅವಿಷ್ಕಂಗೆ ಆನಾಯ್ತು ಆ್ಯಕ್ಚುಲಿ ಮನೆಯಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡೋದನ್ನ ಬಂದ್ಬಿಟ್ರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಮಾಡಿ ಮೇಲೆ ಕರ್ಕೊಂಡು ಬಂದೆ ಅವಿಷ್ಕಾ ಮೇಲೆ ಹಾಯ್ ಹಾಯ್ ಚಿನ್ನ ಹಾಯ್ ಮಾಡಿ ಚಿನ್ನ ಅವಿಷ್ಕಾ ಹಾಯ್ ಜಡೆ ಮುಂದೆ ಹಾಕೋಣ ಹಾಯ್ ಕಂದ ಚಿನ್ನ ಬಾರ ಮಾತಾಡ್ಸು ಇಲ್ಲಿ ನೋಡಿ ಇದು ಆಟ ಆಡ್ತೈತಿದ್ದೆ ಬಾ ಕಂದ ಆಟ ಆಡ್ಸೋಣ ಹಾಯ್ ಮಗ್ನೆ ಅಯ್ಯೋ ಎಳ್ಕೊಬೇಡ ಚಿನ್ನಿ ನಾನು ಹಿಂದಗಡೆ ಹಿಂಗೆ ಹಾಕಿದ್ದೀನಿ ಮೊನ್ನೆ ಫೋಟೋಶೂಟ್ ಮಾಡಿಸಿದ್ವಿ ಬಟ್ ಇದಿರಲಿಲ್ಲ ಮುಗಿನ ಜಡೆ ಪಾಪ ಅಂದ್ಬಿಟ್ಟು ಮಾಡೋಣ ಅಂತ ಸುಮ್ಮನೆ ಬಂದೆ ಏನಾಯ್ತು ಇಲ್ಲ ಇಲ್ಲ ಹಾಯ್ ಸೂಪರ್ ಜಡೆ ಜಡೆ ನಿಮ್ಮ ಜಡೆ ತುಂಬಾ ಚೆನ್ನಾಗಿದೆ ಕಂದ ಕಿತ್ತೋಗುತ್ತೆ ಕಣೋ ಜುಟ್ಟು ಹಿಂಗೆ ಹಾಕಿದ್ದೀವಿ ಏ ಗುಬ್ಬು ಏ ಬೇಡ ಗುಬ್ಬು ಇಂಜೋಳಿ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಪ್ ನಿಧಾನ ಈ ಕಡೆ ಬನ್ನಿ ಈ ಕಡೆ ಬಂದ್ಬಿಡಿ ಸ್ಟ್ಯಾಂಡಿಂಗ್ ಅಲೋನ್ ವಾಕ್ ಮಾಡಲ್ಲ ಸುಮ್ಮನೆ ಇರಪ್ಪ ಇನ್ನು ವೆರಿ ಗುಡ್ ಭಯ ಆಗೋಯ್ತು ಅದಕ್ಕೆ ಅವಿಷ್ಕಾ ಇಲ್ಲಿ ಬಿಡಿ ಅದಕ್ಕೆ ಎಲ್ಲ ಆಟ ಆಡ್ತಿದ್ದಾರೆ ಈ ಪುಟ್ಕಂದನ್ನ ರೆಡಿ ಮಾಡಿಬಿಟ್ಟು ನಾನು ಅದಕ್ಕೆ ಒಳ್ಳೆ ಗಬ್ಬಿ ಗಬ್ಬಿ ಥರ ಇದೀವಿ ಏ ಕುಳು ಬೇಡ ಚಿನ್ನ ನಾಳೆ ಇದು ಬೇಡ ನೆಲ ಹಬ್ಬ ಹೋಗುತ್ತೆ ಕಾಲು ಬೇಡ ನಾನು ಹೆಂಗಿದ್ದೀನಿ ನೋಡಿ ಅವಿಷ್ಕನ್ನ ರೆಡಿ ಮಾಡಿಬಿಟ್ಟು ಇಬ್ಬರು ಎಷ್ಟು ಚೆನ್ನಾಗಿ ನಿದ್ದೆ ಹೊಡೆದಿದ್ದಾರೆ ಗೊತ್ತಾ 2 ಗಂಟೆಗೆ ಮಲ್ಕೊಂಡು ಇವಾಗ 6 ಗಂಟೆಗೆ ಇದ್ದಾರೆ ಪವರು ಇರಲಿಲ್ಲ ಅದಕ್ಕೆ ಮಾಡಿ ಮೇಲೆ ಕರ್ಕೊಂಡು ಬಂದೆ ಆ್ಯಂಡ್ ಮನೇಲಿ ರೆಡಿ ಮಾಡಿದ್ನಾ ಆಲ್ ಆಫ್ ಎ ಸಡನ್ ದಿಕ್ಕೆ ಒಬ್ವಿಯಸ್ಲಿ ಮಾಡೋಕ್ಕಾಗಲ್ಲ ವೀಡಿಯೋಸು ಅಂದರೆ ಏನು ಅವಿಷ್ಕಂಗೆ ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಸರಿ ಇದ್ಬಿಟ್ಟು ಮಾಡಿ ಮೇಲೆ ಕರ್ಕೊಂಡ್ಬಂದೆ ಲುಕ್ ಅಟ್ ಗಬ್ಬಿ ಮಮ್ಮ ಗಬ್ಬಿ ಬರ್ಡ್ಸ್ಗೆ ಅಕ್ಕಿ ಹಾಕಿದಾರ ಚಿನ್ನೆ ಕೈ ತೊಳ್ಕೊಬೇಕು ಆಮೇಲೆ ಅವಿಷ್ಕಾ ಹಾಯ್ ಹಾಯ್ ಫೋಟೋಸೂಟ್ ಹೆಂಗಿತ್ತು ಫೋಟೋಸೂಟ್ ಚಿನಿಮಾ ಫೋಟೋಸೂಟ್ ಹೆಂಗಿತ್ತಪ್ಪ ಚೂಡಿ ಹಾಕೊಳ್ಳಿ ಏಯ್ ಇದು ಈ ಒಂದು ಮೊಗಿನ ಜಡೆ ನಾನು ಅದಿತಿ ಒಂದು ಫೋಟೋಶೂಟ್ಗೆ ತೆಗೆದಿಟ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಸೊ ಅದನ್ನೇ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಹಾಕ್ತೆ ಅದಿತಿನ ಎತ್ಕೊ ಅಂತ ಹೇಳಿದ್ರೆ ಎಷ್ಟು ಡ್ರಾಮಾ ಮಾಡ್ತಾನೆ
ಏನಾಯ್ತು ವಿಷ್ಕ? ನೋಡಿ ನೋಡಿ, ನಿಂಗೊಬ್ರಿಗೆ ನಿಂತ್ಕೊಳಕ್ಕೆ ಆಗತ್ತೆ ತಾನೆ? ಇವಾಗ ನಿಂತ್ಕೊಳ್ಳಿ, ಸ್ಟ್ಯಾಂಡ್ ಅಪ್. ಅಲ್ಲೋಡಲಿ, ಭಾರಿ ಜೋರಿದ್ಯಾ ಬಿಡು ನೀನು. ಅಲ್ಲೆಲ್ಲ ಎಷ್ಟು ಗಬ್ಬಂತ ಗೊತ್ತಾ? ಗಬ್ಬು ಗಬ್ಬು. ಅಲ್ಲಿ 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 ಫೋಟೋಶೂಟ್ ಆಯಿತು. ಇದು ಹೆಂಗೆ ಆಡ್ತೈತೆ ಅಂದರೆ ಇದೆಲ್ಲ ಇದನ್ನೆಲ್ಲ ಕಿತ್ತಾಕಿ ಜಡೆದು. ಸೊ ಇವಾಗ ಕೆಳಗಡೆ ಹೋಗ್ತಿದ್ದೀವಿ. ಫುಲ್ಲು ಮಳೆ ಬರೋಂಗೆ ಆಗ್ಬಿಟ್ಟಿದೆ, ಪವರು ಇಲ್ಲ. ಸೊ ಇವಾಗ ಕೆಳಗಡೆ ಹೋಗಿ ಫುಲ್ಲು ರೆಸ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ರೆಸ್ಟು, ಡಿಸ್ಟರ್ಬ್ ಸ್ಲೀಪ್ ಇದ್ದಿದ್ದರಿಂದ 3-4 ದಿನದಿಂದ. ಸೊ ಎತ್ಕೋ ಚಿನ್ನ ಅಕ್ಕಿನ. ಇನ್ನೇನು ನಾಳೆ ಮುಡಿ ಆ ವ್ಲಾಗ್ನ ಶೇರ್ ಮಾಡ್ತೀನಿ. ಬಾಯ್ ಮಾಡ್ಬಿಡು ಚಿನ್ನ. ಬಾಯ್ ಬಾಯ್. ಫ್ಲೈಯಿಂಗ್ ಕಿಸ್ ಕೊಡ್ತವ್ರಲ್ಲಪ್ಪ. ಫ್ಲೈಯಿಂಗ್ ಕಿಸ್ ಕೊಡುವ ಅದಿತಿಗೆ ನೀನು. ಫ್ಲೈಯಿಂಗ್ ಕಿಸ್. ಇದು ಸ್ವಲ್ಪ ಜಾಸ್ತಿ ಆಡುತ್ತೆ ಅದಿತಿಗೆ ಏನಾರ ಕೊಡು ಅಂತಂದ್ರೆ. ಪಾಪ ಅವಳ ಮಗು ಪ್ರೀತಿ ಮಾಡಕ್ ಬಂದ್ರೆ ಹೆಂಗಾಡುತ್ತೆ ಚಿನ್ನಿ? ಮುದ್ದಕ್ಕಂದ ಅದು ಕೆರೆಗೆ ಬಿಡುವಾಗ ಕರ್ಕೊಂಡು ಬಂದು ಸ್ವಲ್ಪ ಸ್ನ್ಯಾಕ್ ಕೊಟ್ಟೆ. ಕರೆಂಟ್ ಬಂತು ಅಷ್ಟರಲ್ಲಿ. ಸೊ ಸ್ನ್ಯಾಕಿಗೆ ನಾನು ಕಡಲೆಪುರಿ ಕೊಟ್ಟಿದ್ದೆ. ಸೆಲ್ಫ್ ಫೀಡಿಂಗ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಕಡಲೆಪುರಿ ಕೊಡ್ತೀನಿ ಮಕ್ಕಳಿಗೆ. ಸೆಲ್ಫ್ ಫೀಡಿಂಗ್ ಇಂಟ್ರೊಡ್ಯೂಸ್ ಮಾಡೋದು ಸಖತ್ ಒಳ್ಳೆಯದು. ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಒಂದ್ಸಲ ಚೆಕ್ ಮಾಡಿ. ನೀವು ತಿನ್ಸಿ ಅವಿಷ್ಕ. ನೀವು ತಿನ್ಸೋ. ನಾನು ಹಾಗೆಯೇ ಥೆರಪಿ ಸೆಷನ್ ಇತ್ತು, ಅದನ್ನು ಮಾಡಿಕೊಂಡು ಅದಿತಿಗೆ ಅವಿಷ್ಕಂಗೆ ಸ್ನ್ಯಾಕ್ಸ್ನ ಕೊಟ್ಬಿಟ್ಟು ಪಕ್ಕದಲ್ಲೇ ಹಾಗೆ ಕೂರಿಸ್ಕೊಂಡಿದ್ದೆ. ಇಬ್ಬರು ಆರಾಮಾಗಿ ತಿಂತಾರೆ. ಸೊ ಸೆಲ್ಫ್ ಫೀಡಿಂಗ್ನ ಯಾವಾಗಿಂದ ಮಾಡಬೇಕು ಆ್ಯಂಡ್ ಏನನ್ನು ಕೊಡಬೇಕು ಇನಿಷಿಯಲಿ ಆ್ಯಂಡ್ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಲಿಂಕ್ ಕೊಟ್ಟಿರ್ತೀನಲ್ಲ, ಸೊ ಅದರಲ್ಲೇ ಇದೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ನೀವು ನಿಮ್ಮ ಮಕ್ಕಳಿಗೆ ಆದಷ್ಟು ಬೇಗ ಸೆಲ್ಫ್ ಫೀಡಿಂಗ್ನ ಶುರು ಮಾಡಿ. ಸೆಲ್ಫ್ ಫೀಡಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅಷ್ಟು ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಎತ್ಕೊಂಡೆಲ್ಲ ತಿನ್ನಿಸ್ಬೇಕು, ತಿನ್ನಿಸೋದಕ್ಕೆ ಫೋನ್ ಕೊಡಬೇಕು, ಆ ರಗಳೇನೇ ಇರೋದಿಲ್ಲ. ಟಿಲ್ ಡೇಟ್ ಅದಿತಿಗೆ ನಾವು ಯಾವತ್ತೂ ರೆಸ್ಟೋರೆಂಟ್ಸಲ್ಲೇ ಹೋದಾಗ ಊಟ ಮಾಡೋದಕ್ಕೆಲ್ಲ ಯಾವತ್ತೂ ತಿನ್ನಿಸಿಲ್ಲ. ಅವರೇನೆ ತಿಂತಾರೆ. ಎಲ್ಲಾರೋ ಹೊರಗಡೆ ಹೋದಾಗಲೂ ಬೇರೆಯವ್ರ ಮನೆಯಲ್ಲೂ ಅಷ್ಟೇ ಅವರೇ ತಿಂತಾರೆ. ಸೊ ತುಂಬ ಒಳ್ಳೆಯದು ಸೆಲ್ಫ್ ಫೀಡಿಂಗ್. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹಣ್ಣು ಕೊಟ್ಟೆ. ಇದು ಯಾವ ಹಣ್ಣು ಅಂತಂದರೆ ಕಿತ್ತಳೆ ಹಣ್ಣಲ್ಲ ಮೂಸಂಬಿ ಹಣ್ಣು. ಸೊ ಮೂಸಂಬಿನೂ ಒಳ್ಳೆಯದು ಮಕ್ಕಳಿಗೆ. ಎಲ್ಲನೂ ಹಣ್ಣು ಕೊಡ್ಬೋದು. ಯಾವ ಹಣ್ಣು ಒಳ್ಳೆಯದು ಯಾವ ಹಣ್ಣು ಕೆಟ್ಟದು ಅಂತ ಇಲ್ಲ, ಏನೂ ಇಲ್ಲ. ಎಲ್ಲ ಹಣ್ಣಲ್ಲೂ ಅದರದೇ ಆದ ಬೆನಿಫಿಟ್ಸ್ ಇರುತ್ತೆ. ಅಂದರೆ ಕೆಲವರು ಬರೀ ಒಂದೇ ಹಣ್ಣನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ಅಥವಾ ಆ್ಯಪಲು, ಬೇರೆ ಹಣ್ಣನ್ನೆಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಆ ರೀತಿಯೆಲ್ಲ ಇಲ್ಲ. ಎಲ್ಲ ಹಣ್ಣುಗಳು ಮಕ್ಕಳಿಗೆ ಕೊಡಬೇಕಾಗತ್ತೆ. ಬಟ್ 4 ಹಣ್ಣನ್ನು ನೀವು ಅವಾಯ್ಡ್ ಮಾಡಬೇಕು. ಅದು ಯಾವುದು ಅಂತ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಮಕ್ಕಳಿಗೆ ಯಾವ ಹಣ್ಣು ಕೊಡಬೇಕು ಆ್ಯಂಡ್ ಯಾವ ಹಣ್ಣನ್ನು ತುಂಬ ಅವಾಯ್ಡ್ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಕಾಂಟೆಂಟ್ ಇನ್ ಎವ್ರಿ ವೀಡಿಯೋಸ್. ಪೆಟ್ರೋಲ್ ಅವ್ರು ಹಾಕ್ತಾರೆ, ಬನ್ನಿ ನೀವೇನು ಇನ್ಸ್ಪೆಕ್ಷನ್ ಮಾಡಬೇಡಿ ಇಬ್ರು. ಓಯ್, ಪೆಟ್ರೋಲ್ ಹಾಕ್ತಿಲ್ವ ಅವರು? ಅವಿಷ್ಕ ಸುರಿತಾ ಇದೆ ಸೆಕೆ. ಪೆಟ್ರೋಲ್ ಬಂಕಲ್ಲಿ ಇಬ್ರು ಒಳ್ಳೆ ಇನ್ಸ್ಪೆಕ್ಷನ್ ಲೇಡೀಸ್ ಥರ ನಿಂತವ್ರೆ. ಗುಬ್ಬು ಪೆಟ್ರೋಲ್ ಹಾಕಿಸ್ತವ್ರೆ, ಅವ್ರನ್ನ ಏನು ಹೊಟ್ಟವ ಇವರಿಬ್ರು. ಇನ್ನೇನು 10 ನಿಮಿಷದಲ್ಲಿ ಬೋರಿ ಹಾಕ್ತಾರೆ ಇವರು. ಬೋಡಿ ಬಾಯ್ ಮಾಡ್ಬಿಡಕ್ಕಂಗೆ. ಬಾಯ್ ಹೇಳುವ. ಬಾಯ್ ಹೇಳ್ದಾ? ಇದೊಂದು ಆಫ್ರಿಕಾ, ಇದೊಂದು ಅಮೇರಿಕಾ. ಹಾಯ್. ಸ್ಟಾರ್ಟ್ ಜಗಳ.
ಅವಿಸ್ಕಾ ಅವಿಸ್ಕಾ ನಿನ್ ಫ್ರೆಂಡ್ಸ್ ಕೇಳ್ಬಿಡು ಚಿನಿ. ಅವಿಸ್ಕಾ ಅಲ್ಲಿ ಯಾರು ಇಲ್ಲ ನಿನ್ ಫ್ರೆಂಡ್ಸು. ಬಾಯ್ ಮಾಡು ತಾತಂಗೆ, ಬಾಯ್ ಮಾಡು. ಇನ್ನೇನು ಬಾಯ್ ಬಾಯ್ ಹೇಳ್ಬಿಡವ. ಪುತ್ತು ಕೊಟ್ಬಿಡು ತಾತಂಗೆ. ಬುದ್ಧಿಬಾರ್ದು. ಅವಿಸ್ಕಾ ಇನ್ನ 10 ನಿಮಿಷದಲ್ಲಿ ಬೋರಿ ಹೆಂಗ್ ಕಾಣಿಸ್ತಾರೋ ಗೊತ್ತಿಲ್ಲ ಅಲ್ವಾ ಚಿನ್ನಿ. ಬೋಡು ಬೋಡು ಕೂದ್ಲು ಬರೋವರೆಗೂ ನಾನು ಎಲ್ಲೂ ಮುಖ ತೋರ್ಸಲ್ಲ ಫ್ರೆಂಡ್ಸ್ ಅಂದ್ಬಿಡು ಚಿನ್ನಿ. ಅದಕ್ಕೆ ನಾನು ಫೋಟೋ ಅಪ್ಲೋಡ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಕೂದ್ಲಿದ್ದಾಗ ಕೂದ್ಲು ಬರೋವರೆಗೂ ಅವಿಸ್ಕಾ ಕಾಣಿಸಲ್ಲ ಎಲ್ಲೂ. ಕೂದ್ಲು ಬಂದಿಲ್ಲ ಅಲ್ಲ, ಹಂಗೇನಿಲ್ಲ ಚಿನ್ನಿ, ಸುಮ್ಮನೆ ಅಲ್ಲಿ ರೇಗಿಸ್ತಿರೋದಷ್ಟೇ ಅಲ್ವಾ ಫ್ರೆಂಡ್ಸ್. ಚಿನ್ನಿ ಎಲ್ಲ ಫ್ರೆಂಡ್ಸ್ಗೂ ಪುತ್ತು ಕೊಟ್ಬಿಡವ. ಪುತ್ತು ಮೂತಿ ಹಾಕ್ಸಿ. ನೀನು ಫ್ಲೈಯಿಂಗ್ ಕೇಸ್ ಕೊಟ್ಬಿಡವ. ಅವಿಷ್ಕಾ ಫ್ಲೈಯಿಂಗ್ ಕೇಸ್. ಏನೋ ನೋಡ್ತಾ ಇದೆ ಬಸ್ಸು ಗಾಡಿ ಕಾರ್ನ. ಬೋಡಿ ಮಾಡಿಸಿ ಆಮೇಲೆ ತೋರ್ಸೋಣ ಫೇಸ್ ಹೆಂಗ್ ಕಾಣಿಸ್ತೈತೆ ಅಂತ. ಅದಿತಿನೂ ಚೆನ್ನಾಗಿ ಕಾಣಿಸ್ತಿದ್ದು ತಾನೆ, ಕ್ಯೂಟಾಗಿ. ಅದಿತಿ ಒಂದೇ ಮುಡಿ ಆಗಿರೋದು. ಇನ್ನೊಂದ್ಸಲ ಅಂದ್ರೆ ನಮ್ದ್ರಲ್ಲಿ ಒಂದೇ ಅಂತೆ. ಇನ್ನೊಂದು ಧರ್ಮಸ್ಥಳಕ್ಕೆ ಮತ್ತೆ ಇದಕ್ಕೆ ಅರ್ಸ್ಕೊಂಡಿದ್ದೀನಿ, ಹೋಗಿಲ್ಲ ಆ ಕಡೆ. ಆಕ್ಚುಲಿ ಸೆಕೆಂಡ್ ಇಯರ್ ಟೈಮಲ್ಲಿ ಹೋಗಿದ್ವಿ ಬರ್ತಡೆಗೆ. ಪಾಪ ಫಸ್ಟ್ ಇಯರು ಬೋಡಿ, ಸೆಕೆಂಡ್ ಇಯರು ಬೋಡಿ ಅಂದ್ಬಿಟ್ಟು ಬೇಡ ಅಂತ ನಾನೇ ಕೊಡಿಸ್ಲಿಲ್ಲ. ಚಿನಿ ಪುತ್ತು ಕೊಟ್ಬಿಡವ. ಪುತ್ತು ಬೋ ಎಷ್ಟು ದೊಡ್ಡ ಪುತ್ತು. ದೊಡ್ಡ ಪುತ್ತು, ದೊಡ್ಡ ಪುತ್ತು. ಹಂಗೆಲ್ಲ ಮಾತಾಡ್ಬಾರ್ದು. ನಾವೇನೋ ತಮಾಷೆ ಹೇಳಿದ್ರೆ ಅದನ್ನೇ ಇಟ್ಕೊಂಡ್ ಕುತ್ಕೋತೀಯ ಚಿನ್ನ ನೀನು. ಚಿನ್ನ ಅದಿತಿ ಕೂತ್ಕೊಳ್. ಕಾಯ್ ದೊಡಿತೀಯ ಬಂಗಾರ ನೀನು. ತಿರ್ಗಿ ಹಿಡಿತಾಳೆ, ಹಿಂಗೆ ಹಿಡಿತಾಳೆ ನೋಡಿ. ಅವಳಿಗಂತೂ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ತುಂಬ ಪ್ರಾಣಿಗಳಿದೆ. ಈ ಒಂದು ಡಕ್ಸ್ ಇರ್ಬೋದು, ಹಸು, ಕೋಳಿಗಳೆಲ್ಲ ಇತ್ತು. ಅದಿತಿ ಸಖತ್ ನೋಡಿ ಎಂಜಾಯ್ ಮಾಡ್ತಿದ್ರು. ಎದ್ರುಕೊಂಡೆ ಕ್ವಾಕ್ 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 ಅಂತಿರೋದು. ಅದಕ್ಕೂ ಭಯ ಆಗುತ್ತೆ ಅಲ್ವಾ. ಅಲ್ಲೊಂದೈತೆ ನೋಡಿ. ಕ್ವಾಕ್ 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 ಕ್ವಾಕ್. ಇಲ್ಲಿ ನೋಡಿ ಕ್ವಾಕ್ 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 ಕ್ವಾಕ್. ಹಾಯ್ ಚುಪ್ಪ. ಡಕ್ಸೇಸ್ ಡಕ್ ಬೇಬಿ ಹೆಸರು ಡಕ್ಲಿಂಗ್. ಕರೆಕ್ಟ್. ಡಕ್ ಎಲ್ಲಿರುತ್ತೆ? ಪಾಂಡ್. ಪಾಂಡಲ್. ಕ್ವಾಕ್ ಕ್ವಾಕ್ ಕ್ವಾಕ್. ಏನದು? ಡಕ್ ಕನ್ನಡದಲ್ಲಿ ಏನಂತಾರೆ? ಅದು ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿರಲ್ಲ. ಬನ್ನಿ ಬಾ. ಸೈಡ್ ಬಾ, ಅಲ್ಲಿ ಏನು ತುಳಿಬಾರ್ದು ಅವ್ರದ್ದು ಐಟಮ್ಸ್. ಬೈ ಕಡೆಗೆ ಮಾತಾಡ್ತಾರೆ ಪಾಪನ. ಈ ಕಡೆ ಬಾ. ಹಂಗೆ ಹಿಂಗೆ ಮಾತಾಡ್ತಾರೆ. ಆರಾಮಾಗಿರ್ಬೇಕು ಅವಿಷ್ಕಾ. ಮಕ್ಕಳಿಗೆ ಮೂಡಿ ಕೊಡುವಾಗ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು. ತುಂಬ ಜನ ಇದನ್ನು ಫಾಲೋ ಮಾಡ್ತಿರ್ತೀರ, ಬಟ್ ಗೊತ್ತಿಲ್ಲದಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಮನೆಯಿಂದ ಹೊರಡಬೇಕಾದ್ರೆ ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಿಸ್ಕೊಂಡು ಹೋಗಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಅಯ್ಯೋ ಅಲ್ಲೇ ಮೂಡಿ ಕೊಟ್ಟ ಮೇಲೆ ತಲೆಗೆ ಸ್ನಾನ ಮಾಡಿಸ್ಬೋದಲ್ವಾ ಅಂತ ಹೋಗ್ತಾರೆ. ಆ ರೀತಿ ಮಾಡಬಾರ್ದು. ಸೆಕೆ ನೀರೆಲ್ಲ ಇರುತ್ತೆ. ಸೊ ನೀವು ಕಂಪ್ಲೀಟಾಗಿ ಮಗುಗೆ ಕ್ಲೀನಾಗಿ ಶಾಂಪು ಹಾಕಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕಾಗತ್ತೆ. ಸೆಕೆಂಡ್ ಥಿಂಗ್ ಏನು ಗೊತ್ತಾ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಮಕ್ಕಳನ್ನ ಪ್ಯಾನಿಕ್ ಮಾಡಕ್ಕೆ ಹೋಗ್ಬಿಡಿ. ಏನು ಆಗಲ್ಲ. ಏನಾಗಿದೆ? ಏನು
ತಿರುಗ್ತಿ ಹಂಗಾಗಿ ಮಾಡ್ತೀನಿ. ಮುಟ್ಟೆಲ್ಲ ನೋಡಂಗಿಲ್ಲ, ಆಮೇಲೆ ಸ್ನಾನ ಮಾಡಿದ್ಮೇಲೆ ಮುಟ್ಟೋದು. ಓಕೆಪ್ಪ. ಹಾಂ, ಮಲ್ಕೊ ನಿದ್ರೆ ಬರ್ತಾ. ಪಚ್ಚಿ ಮಾಡಿ ಆರಾಮಾಗಿ, ಪಚ್ಕೊ ಕಚ್ಚಿ ಮಾಡಿ. ಪಚ್ಕೊ. ಚಿನ್ನಿ ಬನ್ನಿ ಈ ಕಡೆ. ನಿದ್ರೆ ಬಂದ್ಬಿಟ್ಟಿದೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಮಗು ತಲೆನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಪ್ಯಾನಿಕ್ ಮಾಡ್ತಾರೆ. ಆವಾಗ ಮಗು ಜಾಸ್ತಿ ಒದ್ದಾಡುತ್ತೆ. ಆಲ್ ಆಫ್ ಎ ಸಡನ್ ಮಗುಗೆ ಏನೋ ಜೋರಾಗಿ ಇಟ್ಕೊಂಡಾಗ ಆಬ್ವಿಯಸ್ಲಿ ಮಕ್ಳಿಗೆ ಭಯ ಆಗುತ್ತೆ ಅಲ್ವಾ. ಸೊ ಆ ರೀತಿ ಮಾಡಬಾರ್ದು. ನೀವೇನಾದರೂ ಮಕ್ಕಳಿಗೆ ಫೋನು ತೋರಿಸ್ತಾರೆ ಕೆಲವರು, ಅದನ್ನು ಮಾಡ್ಬೋದು ಆಪ್ಷನ್. ಅಂದರೆ ಆ ಟೈಮಲ್ಲಿ ಮಾತ್ರ. ಏನು ಹೇಳ್ತೀವಿ ಗೊತ್ತಾ, 1 ವರ್ಷದವರೆಗೂ ಮಕ್ಕಳಿಗೆ ಸ್ಕ್ರೀನೇ ತೋರಿಸ್ಬಾರ್ದು, ಅದಕ್ಕೋಸ್ಕರ ಬೇಡ. ಸೊ 2 ವರ್ಷದವರೆಗೂ ತೋರಿಸ್ಬಾರ್ದು, ಬಟ್ 1 ವರ್ಷ ಏನಿದೆ ಅದು ತುಂಬ ಕ್ರಿಟಿಕಲ್ ಟೈಮ್, ತೋರಿಸ್ಬಾರ್ದು. ಅದಕ್ಕೋಸ್ಕರ ಆ ಒಂದು ಇದನ್ನು ಹೇಳ್ತಿಲ್ಲ, ಬಟ್ ಕೆಲವರು ತೋರಿಸ್ತಾರೆ. ಅದಾದಮೇಲೆ ಡಿಸ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ ಮಕ್ಕಳನ್ನ ಮಾತಾಡ್ಸೋದು. ಆ್ಯಂಡ್ ನೀವು ಮಾಡಿಸುವಂತಹ ಒಂದು ಬಾರ್ಬರ್ ಏನಿರ್ತಾರೆ, ಕ್ಷೌರಿಕರು ಏನಿರ್ತಾರೆ, ಅವ್ರಿಗೆ ಹೇಳಿ. ಯೂಶ್ವಲಿ ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ಕೆಲವರು ಗೊತ್ತಿಲ್ಲದಿರೋರು, ಹೊಸಬ್ರು ಏನು ಮಾಡ್ತಾರೆ ಅಂತಂದರೆ ಅವರು ಸ್ವಲ್ಪ ಅರ್ಜೆಂಟಲ್ಲಿರ್ತಾರೆ. ಆ ರೀತಿ ಇರಬಾರ್ದು. ಅವ್ರಿಗೆ ತುಂಬ ಪೇಷನ್ಸ್ ಇರಬೇಕು. ಅದಿತಿಗೂ ಇವರೇ ಮಾಡಿದ್ದು, ಪಾಪ ಅವಿಷ್ಕಂಗೂ ಇವರೇ ಮಾಡ್ತಿದ್ದಾರೆ. ಏನಂತಂದರೆ ಮಕ್ಕಳು ಯಾವ ಕಡೆ ತಿರುಗ್ತಾರೆ ಲೈಟಾಗಿ ನೋಡಿಕೊಂಡು ಅವ್ರು ಅಲ್ಲಲ್ಲೇ ಮಾಡ್ಕೊಂಡು ಬರ್ತಾರೆ. ಒಂದು ಕಡೆಯಿಂದ ಮಕ್ಳಿಗೆ ಮಾಡಲ್ಲ ಅವರು ಯೂಶ್ವಲಿ. ಸೊ ನೀವು ಅದೇ ನೋಡಿರ್ತೀರಾ ಅಂತ ಅನಿಸುತ್ತೆ. ಸೊ ಮಕ್ಕಳನ್ನ ಡಿಸ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಥರ್ಡ್ ಟಿಪ್ ಏನು ಅಂತಂದರೆ, ಮಕ್ಕಳಿಗೆ ಕೋಲ್ಡ್ ಇದ್ದಾಗ, ಜ್ವರ ಇದ್ದಾಗ, ಅಥವಾ ಸ್ಕಿನ್ ಏನಾದರೂ ಇನ್ಫೆಕ್ಷನ್ಸು ಅಥವಾ ಅಲರ್ಜೀಸ್ ಇದ್ದಾಗ ದಯವಿಟ್ಟು ಮುಡಿ ಕೊಡೋಕ್ಕೆ ಹೋಗ್ಬಿಡಿ. ನಿಮಗೂ ಗೊತ್ತು, ಅವಿಷ್ಕಂಗೆ ಲಾಸ್ಟ್ ಟೈಮ್ ಸ್ಕಿನ್ ಇಶ್ಯೂಸ್ ಆದಾಗ ನಾವು ಮುಡಿನೇ ಪೋಸ್ಟ್ಪೋನ್ ಮಾಡಿದ್ವಿ 9 ಮಂತ್ಸಿಂದ ಆಲ್ಮೋಸ್ಟ್ 11 ಮಂತ್ಸಿಂದ 12 ಮಂತ್ಸ್ಗೆ. ಅಂದರೆ ಇನ್ನೇನು ನಾಡಿದ್ದು ಅಂದರೆ 22nd ಅವ್ರ ಬರ್ತ್ಡೇ. ಸೊ ಅದನ್ನೇ ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಡೋಂಟ್ ವರಿ, ಜ್ವರ ಇದ್ದಾಗ, ಕೋಲ್ಡ್ ಇದ್ದಾಗೆಲ್ಲ ಈ ರೀತಿ ನೀವು ಮುಡಿ ಕೊಡೋದನ್ನು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಸೇಫ್ ಅಲ್ಲ. ಆ್ಯಂಡ್ ನೆಕ್ಸ್ಟು ನೀವು ಮಕ್ಕಳಿಗೆ ಮುಡಿ ಮಾಡಿಸುವಾಗ ಆ ಬಾರ್ಬರ್ ಕ್ಲೀನ್ ಆಗಿರುವ, ಸ್ಟೆರ್ಲೈಸ್ಡ್ ಅಂತ ಹೇಳ್ತೀವಿ, ಹೊಸ ಬ್ಲೇಡ್ನ ಹಾಕೊಳ್ತಾರೆ ಅನ್ನೋದನ್ನು ಮೇಕ್ ಶೋರ್ ಮಾಡಿ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋ, ಬಿಕಾಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲ ಬಿಡವ. ಅದೇ ಅಳ್ತಿರೋದೇ, ಅದು ಸೌಂಡ್ ಮಾಡ್ತಿರೋದು. ಬಿಡಿ ಬಿಡಿ ನನ್ನ ಅಂತ ಸೌಂಡ್ ಮಾಡ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಟಿಪ್ ಏನು ಅಂತಂದರೆ, ಕ್ರೌಡ್ನ ಸ್ವಲ್ಪ ಅವಾಯ್ಡ್ ಮಾಡಿ. ನಾವೂ ಅಷ್ಟೇ ಸೋಮವಾರ ಪ್ಲ್ಯಾನ್ ಮಾಡಿದ್ವಿ. ಭಾನುವಾರ ಅಂದ್ಕೊಂಡ್ವಿ, ಬಟ್ ಅಮಾವಾಸ್ಯೆ ಇದ್ದಿದ್ದರಿಂದ ಆ್ಯಂಡ್ ತುಂಬ ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ. ಸೊ ಭಾನುವಾರ ಕ್ರೌಡ್ ಇದ್ದಾಗ ಬೇಡ, ಮಕ್ಕಳು ಎಲ್ಲರೂ ಮಾತಾಡ್ತಾರೆ, ಮಗು ಡಿಸ್ಟ್ರಾಕ್ಟ್ ಆಗುತ್ತೆ, ಭಯ ಆಗುತ್ತೆ. ಅದಕ್ಕೋಸ್ಕರ ಅವತ್ತೂ ಅವಾಯ್ಡ್ ಮಾಡಿದ್ವಿ. ಕೂದಲಿಲ್ಲ ಅಂದ್ರೆ ಏನು ಮಾಡೋದು ಅಂದರೆ ಮೋಡಿ ಕೊಡಲೇಬೇಕಲ್ಲ. ಆಗೈತೆ ಅಂತ ಹೇಳ್ಬಿಟ್ಟೆ. ಹಾಂ ಆಗೈತೆ ಅಂತ ಹೇಳ್ಬಿಟ್ಟೆ ಅವ್ರಿಗೆ. ಹೇಳ ಆಗೈತೆ, ನೀನು ಏನು ಹೋಯ್ತಾ ಇದೆಯಾ ಅಂತ ಕೇಳು. ಹಾಂ ಚಿನ್ನ ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಆಗೈತೆ. ಕೂದಲು ಹೋಯ್ತು ಚಿನ್ನಿ, ಮುಡಿ ಕೊಡಬೇಕಿತ್ತು, ಫಸ್ಟ್ ಕೊಟ್ವಿ ಅಷ್ಟೇ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು? ನಾಳೆಯಿಂದ ಚೀಚಿ ತಿನ್ಬೋದಲ್ವ ಪಾಪ ಅವರು. ತುಣಿಬಾರ್ದೇನು. ನಮಸ್ತೆ ಮಾಡ್ಕೊಳ್ಳಿ.
ಅದಿತಿಗಂತೂ ಅವ್ರಿಗೆ ಮುಡಿ ಕೊಟ್ಟಾಗ ನೋಡೋಕ್ಕೆ ಆಗ್ತಿಲ್ಲ. ಮಮ್ಮ ಏನು ಮಮ್ಮ ಅವಿಷ್ಕ ಈ ರೀತಿ ಆದರೆ ಏನು ಮಾಡೋದು ಅಂತೆಲ್ಲ ಕೇಳ್ತಾರೆ. ಎಷ್ಟು ಮುದ್ದಲ್ಲ ಮಕ್ಕಳು, ಎಷ್ಟು ಚೆನ್ನಾಗಿ ಅಟ್ಯಾಚ್ ಆಗಿಬಿಡ್ತಾರೆ. ನಿಜವಾಗ್ಲೂ ನಾವು ಒಂಥರ ರೈಟ್ ಡಿಸಿಷನ್ ಮಾಡಿದ್ವಿ. ಅದಿತಿ ಅವಿಷ್ಕ ಏಜ್ ಗ್ಯಾಪಲ್ಲಿ ತುಂಬ ಚೆನ್ನಾಗಿದೆ ಬಾಂಡಿಂಗ್, ಟಚ್ವುಡ್. ಸೊ ಸ್ನಾನ ಆಯಿತು ಅಂತಂದರೆ ಮುಡಿ ಆಗಿದ ತಕ್ಷಣ ಫಸ್ಟ್ ನೀವೇನು ಟಿಪ್ನ ಫಾಲೋ ಮಾಡಬೇಕು ಅಂತಂದರೆ ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕು. ಮೈಯಲ್ಲೆಲ್ಲ ಕೂದಲು ಚಿಕ್ಕ ಚಿಕ್ಕ ಕೂದಲು ಇರುತ್ತೆ, ಇರಿಟೇಷನ್ ಆಗುತ್ತೆ ಮಗುಗೆ. ಕ್ಲೀನಾಗಿ ಸ್ನಾನ ಮಾಡಿಸಿ. ಆ್ಯಂಡ್ ನಾನು ಫ್ಲಾಸ್ಕಲ್ಲೇ ನೀರು ತೊಗೊಂಡು ಹೋಗಿದ್ದೆ. ಸೊ ಅದನ್ನೇ ಸ್ವಲ್ಪ ತಣ್ಣೀರನ್ನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಗಂಧನ ಹಚ್ಚಬೇಕಾಗತ್ತೆ. ಗಂಧನೂ ಸಹ ನಾವು ತೊಗೊಂಡು ಹೋಗಿದ್ವಿ. ಅಂತಂದರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಒಂದು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಹಚ್ಚಬೇಕಾಗತ್ತೆ. ಅವಿಷ್ಕಾ ಚಿನಿ ಕೂದಲು ಎಲ್ಲೋಯ್ತಮ್ಮ ನಿಂದು? ನೀನು ಕೂದಲಲ್ಲವಾ? ಕೂದಲು ತೋರಿಸು ಫಸ್ಟ್. ಕೂದಲಲ್ಲಪ್ಪ ನಿಂದು? ಚಿನಿ ಕೂದಲೆಲ್ಲೋಯ್ತು? ಅಲ್ಲೈತಾ? ಎಲ್ಲಾಯ್ತು? ಅಯ್ಯೋ ಕೂದಲೆಲ್ಲಾಯ್ತು? ಚಿನಿ ಹೆಂಗ್ ನೋಡ್ತಾ ನೋಡೋದು. ಆಕ್ಚುಲಿ ಅದಿತಿಗೆ ಬೇಜಾರಾಗ್ಬಿಟ್ಟಿದೆ ಅವಿಷ್ಕನ್ ಕೂದಲು ತೆಗ್ಸಿರೋದಕ್ಕೆ. ಯಾಕೆ ತಗ್ಸಿದ್ರಿ ಅಂತ ನಮ್ಮ ಹತ್ರ ಜಗಳ ಮಾಡ್ಕೊಂಡು ಮಾತಾಡ್ತಾನೆ ಇಲ್ಲ, ಕೋಪ ಮಾಡ್ಕೊಂಡು. ಚಿನಿ ಬರುತ್ತೆ ಚಿನಿ, ನಾನು 10 ಡೇಸ್ಗೆಲ್ಲ ಚಿಕ್ಕ 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 ಕೂದಲು ಬರುತ್ತೆ. ಸ್ವಲ್ಪ ಬೇಜಾರಾದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ಲಿಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟು. ಆಕ್ಚುಲಿ ಏನ್ ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಡ್ತಿದ್ದೆ ಪ್ರಸಾದನ. ಈ ಕಡೆಯಿಂದ ತೀರ್ಥ ಇಸ್ಕೊಂಡು ತಿರ್ಗಾ ಈ ಕಡೆಯಿಂದ ಹೋಗಿ ಇಸ್ಕೊಂತಿದ್ದಂತೆ. ಹಂಗೆ ಅದು ಬಂದ್ಬಿಟ್ಟೈತೆ. ಪ್ರಸಾದ ಕೊಟ್ಟಿವಂತ ಬೇಜಾರಾಗ್ತಿದ್ಯಾ? ಇನ್ನೊಂದ್ಸಲ ಕೊಡ್ತಾರೆ. ನಾನು ಡ್ಯಾಡಿಂಗೆ ಹೇಳಿದ್ದೀನಿ ಅಲ್ವಾ, ನೆಕ್ಸ್ಟ್ ವಾರ ಇದು ಯಾವ್ದದು ಆಂಜನೇಯ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪ್ರಸಾದ ಕೊಡ್ತಾರೆ. ನಿನ್ ಜುಟ್ಟು ಇಲ್ಲ ಬಿಡು, ಹೋಯ್ತು ಜುಟ್ಟು. ಅವಿಸ್ಕ ಬೋಡಿ ಆಗ್ಬಿಟ್ರು. ಏಯ್ ಫೋನ್ ಯಾಕೆ ಹೇಳಿತೀರಾ ಅಂದ್ರೆ? ಜುಟ್ಟು ಹೇಳಿದ್ರೆ ಬೀಳುತ್ತೆ, ಡ್ಯಾಡ ಕೊಡ್ತಾರೆ ಏಟು. ನೋ, ಜುಟ್ಟು ಎಳಿಬಾರ್ದು ಅದಿತಿದು. ಹಾಯ್, ನಾನು ಫೈನಲಿ ಬೋಡಿ ಆಗ್ಬಿಟ್ಟೆ. ಬೋಡಿ ಅಲ್ಲಿ ಅಲ್ಲಿ ಅಲ್ಲಿ. ನಿನಗಂತೂ ಇವಾಗ ಜುಟ್ಟಿಲ್ಲ. ನಿದ್ದೆ ಬರ್ತೈತೇನೋ? ಯಪ್ಪ ಬಾರಿಸ್ತೀನಿ ನಾನೇನಿಲ್ಲ ಈಗ. ಏನ ಒಳ್ಳೆ ಕ್ಯಾಟಿ ಮರಿ ತರ ಮೂತಿ ಬಿಟ್ಕೊಂಡ? ಯಪ್ಪ ನಂಗೆ ಇಲ್ಲಿ ಆವಾಗ್ಲೂ ಇದು ಏನು ಬಂದ್ರೆ ಅದ ಒಂದ್ಸಲ ಯಾರಿಗೋ ಒಂದು ಲೇಡೀಸ್ಗೆ ಇದು ತಾನೆ ಕಾರ್ಪೊರೇಷನ್ ಸರ್ಕಲ್ ತಾನೆ ಅದು. ಆ್ಯಕ್ಚುಲಿ ಅದು ಹೆಂಗೆ ಗೊತ್ತಾ, ನಂಗೆ ತುಂಬ ನೆನಪು. ಒಂದು ನವೆಂಬರ್ 19 ಯಾವುದೋ ಒಂದು ವರ್ಷ ನಮ್ಮ ಬರ್ತಡೇ ದಿನನೇ ಅದಾಗಿದ್ದು. ಸೊ ಅದು ಇನ್ನೂ ನೆನಪು ನಂಗೆ. ಇಲ್ಲಿ ಬಂದಾಗೆಲ್ಲ ATM ನೋಡಿದ್ರೆ ನೆನಪಾಗುತ್ತೆ. ಕೂದಲು ಕಿತ್ತು ಹಿಂಗೆ ಆಡ್ತದಿದ್ದು ಅಂದರೆ ಕೂದಲು ಕಿತ್ಕೊಂಡು. ಚಿನ್ನಿ ನೀನು ಪ್ರೊಟೆಸ್ಟ್ ಮಾಡಬೇಕು, ನೋ ಅನ್ಬೇಕು. ಯಾಕೆ ಅವಿಷ್ಕ ಕೂದಲು ಕೀಳೋದು ಅಂತ? ಮುಟ್ಟು ಇನ್ನೊಂದ್ಸಲ ಅದಿತಿ ಕೂದಲುನ. ನಿನ್ ಜುಟ್ಟೆಲ್ಲೋಯ್ತು ನೋಡು. ಏನಾರ ಹುಡ್ಕು ತಡ್ಕೋ ಬೋಡು. ಏಯ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಗಂಧ ಸಿಕ್ಕಿದ್ರೆ ಮಾತ್ರ ಹಚ್ಚಿ. ನಿಮ್ಗೇನಾದರೂ ಗಂಧ ಸಿಕ್ಕಿಲ್ಲ ಅಂತಂದರೆ ಅರ್ಶಿನೂ ಸೇಮ್ ಅಲ್ವಾ ಅಂತ ಹಚ್ಚಕ್ಕೆ ಹೋಗ್ಬಿಡಿ. ಅದು ತುಂಬ ಡ್ರೈ ಆಗುತ್ತೆ, ಆಮೇಲೆ ಮಕ್ಕಳಿಗೆ ತುಂಬ ಇಚ್ಚಿ ಆಗುತ್ತೆ. ಅದಾದಮೇಲೆ ಬೋಡಿ ಆಗಿದ ತಕ್ಷಣ ನೀವೇನಾದರೂ ಬಿಸಿಲಲ್ಲಿ ಮಗುನ, ಇವಾಗ ತುಂಬ ದೇವಸ್ಥಾನಗಳಲ್ಲಿ ತುಂಬ ಬಿಸಿಲಿರುತ್ತೆ ಮಧ್ಯಾಹ್ನ ಟೈಮು, ನಾವು ಬೇಗ ಹೊರಟ್ಬಿಟ್ವಿ ಬಿಸಿಲಿಂದ. ಸೊ ಹ್ಯಾಟ್ನ ಕ್ಯಾಪ್ನ ತೊಗೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಇವಾಗ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಅದಾದಮೇಲೆ ಒಂದು 3 to 4 ಡೇಸ್ ನೀವು ಮಗು ತಲೆನ ಅಬ್ಸರ್ವ್ ಮಾಡ್ತಾನೆ ಇರಿ. ಜಾಸ್ತಿ ಕಟ್ಸ್ ಆಗಿದೆಯಾ, ಕಟ್ ಆಗಿದ್ದಾಗ ಶಾಂಪು ಎಲ್ಲ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿ, ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಅದ್ರ ಜೊತೆಗೆ ಏನಾದರೂ ರೆಡ್ನೆಸ್ ಆಗ್ತಿದೆಯಾ, ಬಂಪ್ ಏನಾರು ಆಗ್ತಿದೆಯಾ, ಆ್ಯಂಡ್ ಅಲರ್ಜಿ ಏನಾರು ಆಗ್ತಿದೆಯಾ ಅಂತ ನೀವು ಮೇಕ್ ಶ್ಯೂರ್ ಮಾಡ್ಕೊಳ್ಳೇಬೇಕಾಗುತ್ತೆ ಮನೆಗೆ ಬಂದಮೇಲೆ. ಅದಾದಮೇಲೆ ನೀವು ನಾಳೆಯಿಂದ ಅಂತಂದರೆ ಮುಡಿ ಕೊಡಿಸಿದ ನಾಳೆಯಿಂದ ದಿನಾಗಲೂ ಸ್ವಲ್ಪ ಕೊಬ್ಬರಿ ಎಣ್ಣೆನ ಕಂಪ್ಲೀಟ್ ತಲೆಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ನಂಗೆ ಗೊತ್ತು ಆಬ್ವಿಯಸ್ಲಿ ಈ ಒಂದು ಕಾಮೆಂಟ್ ನಂಗೆ ರಿಸೀವ್ ಆಗುತ್ತೆ, ಯಾವ ಏಜಲ್ಲಿ ಮಾಡಿಸ್ಬೇಕು ಅಂತ. ಯೂಶಲಿ ಪೀಡಿಯಾಟ್ರಿಷನ್ಸ್ ಎಲ್ಲ ಹೇಳೋದು 1 ಇಯರಿಂದ ಮಾಡಿಸಿ ಅಂತ. ಬಟ್ ನಮ್ಮ ಟ್ರೆಡಿಷನ್ಗೆ ಬಿಟ್ಟದ್ದು. ಅದಿತಿಗೂ 1 ಇಯರ್ ಇದೇ ಟೈಮಲ್ಲಿ ಮಾಡಿಸಿದ್ದು, ಆ್ಯಂಡ್ ಅವಿಷ್ಕಂಗೂ ನಾವು ಅದೇನೇ ಫಾಲೋ ಮಾಡಿದ್ದು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಫಾಲೋ ಮಾಡ್ತೀರಾ ಅದನ್ನು ಮಾಡಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನು ಅಂತಂದರೆ, ನಿಮ್ಮ ಮಗುವಿನ ಸಾಫ್ಟ್ ಸ್ಪಾಟ್ ಅಂತ ಹೇಳ್ತೀವಿ, ನೆತ್ತಿ ಬಾಯಿ ಅಂತ ಹೇಳ್ತೀವಿಲ್ಲ, ಸೊ ಅದನ್ನು ನೋಡಿಕೊಂಡು ಕ್ಲೀನಾಗಿ ಅವ್ರು ಮಾಡ್ತಿದ್ದಾರಾ ಅನ್ನೋದನ್ನು ನೀವು ಮೇಕ್ ಶ್ಯೂರ್ ಮಾಡಿ. ಬಿಕಾಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
ನೆಕ್ಸ್ಟ್ ವ್ಲಾಗಲ್ಲಿ ಮುಡಿ ಕೊಟ್ಟಿದ ತಕ್ಷಣ ನಾನು ಏನು ಆಹಾರನ ಇನ್ಕ್ಲೂಡ್ ಮಾಡಿದೆ ಅಂತಂದರೆ ನಾನ್ ವೆಜ್ ಮೊಟ್ಟೆ ಏನನ್ನು ಕೊಟ್ಟೆ ಆ್ಯಂಡ್ ಹೇಗಿತ್ತು ಅವ್ರು ಹೇಗೆ ತಿಂದರು ಎಂಜಾಯ್ ಮಾಡಿದ್ರ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ aditikrishna.baby page ಟು ಅದನ್ನು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅಂತಂದರೆ 156K ಇರೋದನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನೊಂದು ಹಳೆ ಹ್ಯಾಕ್ ಆಗಿದ್ದಂತಹ ಪೇಜು ಇದೆ, ಅದು ನನಗೆ ಆ್ಯಕ್ಸೆಸ್ ಇನ್ನೂ ಸಿಕ್ಕಿಲ್ಲ, ಅದು ಸಿಗೋದು ಇಲ್ಲ. ಐ ಡೋಂಟ್ ವಾಂಟ್ ಆಲ್ಸೋ ಬಿಕಾಸ್ ಹ್ಯಾಕ್ ಆಗಿ ಅದು ಯಾವ ಕಾರಣಕ್ಕೆ ಹ್ಯಾಕ್ ಮಾಡಿದ್ರು ಅಂತಲೂ ಐ ರಿಯಲಿ ಡೋಂಟ್ ನೋ. ಬಟ್ ತುಂಬ ಹರ್ಟ್ ಆಗಿತ್ತು ಆ ಟೈಮಲ್ಲಿ. ಬಟ್ ನಾವು ಹೊಸ ಪೇಜು ನೀವೆಲ್ಲ ಪ್ರೀತಿ ಅಗೇನ್ ತೋರಿಸಿದ್ದೀರಾ. ಸೊ ಅದು ಯಾವಾಗಲೂ ಐ ಆಲ್ವೇಸ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಯು ಆಲ್. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾಮೆಂಟಲ್ಲಿ ಹೇಳಿ ಏನು ಇಷ್ಟ ಆಯಿತು ಅಂತ. ಬಾಯ್, ಥ್ಯಾಂಕ್ ಯು.